ನೀವು? ನಾನು ನನ್ನ ಮಗು ಎಲ್ಲಿಗೆ ಹೋಗ್ಬೇಕು ಸರ್ ಇವಾಗ? 3 ತಿಂಗಳು 12 ಗಂಟೆ ಆದ್ರೂ ಮಲಗ್ತಾನೆ ಇರ್ಲಿಲ್ಲ. ಯೋಚನೆ ಮಾಡ್ತಾನೆ ಇರೋರು, ಮೊಬೈಲ್ ನೋಡ್ತಾ ಇರೋರು. ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂದ್ರೆ ನಾನು ಕ್ಯಾಡ್ ಕಲಿತೀನಿ, ಸುಮ್ಮನೆ ಕೆಲಸ ಇಲ್ಲ. 100 ರೂಪಾಯಿಗೆ ಹೋಗಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ಕೊಂಡ್ಬಂದ್ರು ಸರ್ ಅವರು. ಮಾತ್ರ ದುಡ್ಡಿಲ್ದಲೆ ಏನ್ ಸರ್ ಇದು? ಒಳ್ಳೆ ಕೆಲಸಗಾರ, ಒಳ್ಳೆಯವನು ಸರ್. ಒಳ್ಳೆತನ ಏನ್ ಕೊಡ್ತು ಸರ್? ಏನಿಲ್ಲ, ತುಂಬಾ ಚೆನ್ನಾಗಿ ಕೆಲಸ ಒಳ್ಳೆತನ ಏನ್ ಕೊಡ್ತು? ಒಳ್ಳೆ ಹೆಸರಿತ್ತು. ಒಳ್ಳೆತನ ಏನ್ ಕೊಡ್ತು ಯಾಕೆ ಟೆನ್ಷನ್ ಸರ್? ಹೋಗ್ಲಿ 1 ತಿಂಗಳು ಕೆಲಸ ಇಲ್ಲ ಅಂದ್ರೆ ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು. 3 ತಿಂಗಳು ಲಾಗಿನ್ ಕ್ಲೋಸ್ ಮಾಡಿದ್ರೆ ಯಾವ ಗಂಡಸಿಗೆ ಬೇಜಾರಾಗಲ್ಲ ಸರ್? ಗೌರ್ಮೆಂಟ್ ಜಾಬ್ ಸರ್, ಹೋಗ್ಲಿ ಮನೇಲಿ ಕೂತಿದ್ರೆ ಸಂಬಳ ಬರುತ್ತೆ ಅನ್ನಕ್ಕೆ ಸರ್. ಪ್ರೈವೇಟ್ ಅಲ್ವಾ ಸರ್ ಅದು? ನಾವು ಎಷ್ಟು ಕಷ್ಟ ಪಡ್ತಿದೀವಿ ಸರ್, ನಮ್ಗೆ ಗೊತ್ತಾಗ್ಬಾರ್ದಾ? ಹೋಗಿ ಡಿಡಿ ಕೇಳ್ಕೊಂಡ್ರು, ಮೇಡಮ್ ನನ್ಗೆ ಆಗ್ತಾ ಇಲ್ಲ, 3 ತಿಂಗಳು ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ. ಮೇಡಮ್ ಪಾಪ ಇವ್ರು ನನ್ನ ಕೇಳಿದ್ರು, ನಾವು ಹೆಡ್ ಆಫೀಸಿಗೆ ಬರೆದ್ಬಿಟ್ಟು ಇವರು ಮೈಸೂರಿಗೆ ಹಾಕೊಡಿ ಅಂದ್ರು. ನಾವು ನೋಡೋಣ ಚೇಂಜ್ ಮಾಡಿ ಸರ್. ಯಾರನ್ನ ಸರ್ ಮಾಡ್ತೀರಾ? ನಮ್ಮ ಮರ್ಸಂಗೌಡ್ರು ಪಾಪ ಹೇಳಿದ್ರು. ಯಾರನ್ನ ಮಾಡ್ತೀರಾ ಸರ್ ಇವಾಗ? ಯಾರನ್ನ ಮಾಡ್ತೀರಾ ನೀವು ಇವಾಗ? ಯಾರು ಲಾಗಿನ್ ಓಪನ್ ಮಾಡ್ತೀರಾ ಸರ್ ನೀವು? ನನ್ನ ಮಗು ಕರ್ಕೊಂಡು ನಾನು ಏನ್ ಮಾಡ್ಲಿ ಸರ್ ಇವಾಗ? ಹೇಳಿ, ಏನ್ ಮಾಡ್ಲಿ ಹೇಳಿ? ಈ ಕೆಲಸ ನೆಚ್ಕೊಂಡು ಇಲ್ಲ, ಕೆಲಸದಿಂದ ತೆಗ್ದಾಕ್ಬಿಟ್ಟಿದ್ರೆ ಎಲ್ಲೋ ಜೀವನ ಕಟ್ಕೋತಿದ್ವಿ ನಾವು. ಹಿಂಗ್ ಇದ್ಕೊಂಡು ನನ್ಗೆ ಏನ್ ಸರ್ ಇದು? ಅರ್ಧ ಜೀವ ತಂದಾಕ್ಬಿಟ್ರಲ್ಲ. ನಮ್ಗೂ ವಯಸ್ಸಾಯ್ತು, ಯಾವ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸರ್ ನನ್ಗೆ ಇವಾಗ? ನನ್ನ ಮಗು ಇಟ್ಕೊಂಡು ನಾನು ಏನ್ ಮಾಡ್ಲಿ ಸರ್ ಇವಾಗ? ನಾನು ಹೇಳಿ, ಏನ್ ಮಾಡ್ಲಿ ಹೇಳಿ? ನಾನು ಯಾರ ಕೈ ಕಾಲು ಹಿಡೀಲಿ ನಾನು? ರಾತ್ರಿ ಎಲ್ಲ ಫುಲ್ ಯೋಚನೆ ಮಾಡಿ ಲೋ BP ಆಗಿ ಬಾಟಲ್ ನೀರ್ ತುಂಬಿಕೊಂಡು ಕೊನೆಗೆ ಆಪರೇಷನ್ ಮಾಡಕ್ ನಿನ್ ದುಡ್ಡು ಎಲ್ಲಿಂದ ತರ್ತೀಯ? ಓಪನ್ ಹಾರ್ಟ್ ಸರ್ಜರಿ ಎಲ್ಲಿ ಮಾಡಿಸ್ತೀಯ ಅಂತ ಸಾಯ್ಬೇಕಾದ್ರು ಕೇಳ್ಕೊಂಡು ಸತ್ರು ಸರ್ ಅವರು. ಎಲ್ಲದಕ್ಕೂ ನಿನ್ನೆ ಡಿಪೆಂಡ್ ಆಗಿದ್ದೀನಿ ಅಂತ ಹೇಳ್ಕೊಂತಿರ್ಲಿಲ್ಲ ಸರ್ ವ್ಯಕ್ತಿ ಅವರು. ತುಂಬಾ ಸ್ವಾಭಿಮಾನಿ. ಸಮಾಧಾನ ಮಾಡ್ಕೊಳ್ಳಿ. ಹೇಳಿ, ನಾವೇನ್ ಮಾಡ್ಬೋದು ಅಂತ ಹೇಳಿ ನೀವು. ನಮ್ಮ ಪರವಾಗಿದ್ದು ಸ್ವಲ್ಪ ಏನು ವ್ಯಕ್ತಿಗಳು ನೋಡಿ ಇವರೆಲ್ಲ ಲೈಸೆನ್ಸ್ ಇರೋರು ಅಂತ ಒಂಚೂರು ನೀವೇ ಹೆಲ್ಪ್ ಮಾಡ್ಕೊಟ್ಟಿದ್ರೆ ವ್ಯಕ್ತಿ ಬದುಕ್ತಿದ್ನಲ್ವಾ ಸರ್ ಇವತ್ತು? ಇವಾಗ ಯಾರು ಲಾಗಿನ್ ಓಪನ್ ಮಾಡಿಸ್ತೀರಾ ಸರ್ ನೀವು? ಅವ್ರು ಏನ್ ಬಂದು ಕೆಲಸ ಮಾಡ್ತಾರೆ ಸರ್? ಅವ್ರ ಬ್ಯಾಗ್ ತೋರಿಸ್ಲೇ ಸರ್